ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ಮೂಲ ಲೇಖನ ಕೇವಲ ಒಂದು ಹಬ್ಬದ ಆಚರಣೆಯ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ನಿಮ್ಮೆಲ್ಲರ ಜೀವನವನ್ನೇ ಬದಲಾಯಿಸಬಲ್ಲ ಅದೆಷ್ಟೋ ಶತಮಾನಗಳಿಂದ ಉಳಿದುಕೊಂಡು ಬಂದಿರುವ ಆಳವಾದ ತತ್ವಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಬನ್ನಿ, ತಡಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಆಚರಣೆಯ ಹಿಂದಿರೋ ಒಂದು ಅಚ್ಚರಿಯ ಐತಿಹಾಸಿಕ ಕಾಕತಾಳೀಯವನ್ನ ಮೊದಲು ಗಮನಿಸೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ಒಬ್ಬ ವ್ಯಕ್ತಿಯ ಜನನ, ಅವರಿಗೆ ಸಿಕ್ಕಂತಹ ಪರಮಸತ್ಯದ ಜ್ಞಾನೋದಯ ಮತ್ತೆ ಅಂತಿಮವಾಗಿ ಈ ಲೋಕವನ್ನು ತ್ಯಜಿಸುವ ನಿರ್ವಾಣ, ಈ 3 ಬೃಹತ್ ಘಟನೆಗಳು ನಿಖರವಾಗಿ ಒಂದೇ ದಿನ ನಡೆಯೋಕೆ ಹೇಗೆ ಸಾಧ್ಯ ಅಲ್ವಾ? ನಿಜಕ್ಕೂ ಇದೊಂದು ಬೆರಗುಗೊಳಿಸುವ ಐತಿಹಾಸಿಕ ವಿಸ್ಮಯ. ವೈಶಾಖ ಪೂರ್ಣಿಮೆ ಅಂದ ತಕ್ಷಣ ಇದು ಕೇವಲ ಬೌದ್ಧ ಧರ್ಮದವರಿಗೆ ಮಾತ್ರ ಸೀಮಿತವಾದ ಹಬ್ಬ ಅಂತ ಅನ್ಕೋಬೇಡಿ. ಈ ಮೂಲಗಳ ಪ್ರಕಾರ ಭಾರತದಾದ್ಯಂತ ಇರೋ ಎಲ್ಲ ಸಮುದಾಯದ ಜನರು ಇದನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಇದೊಂಥರ ವಿಭಿನ್ನ ನಂಬಿಕೆಗಳ ಜನರನ್ನು ಒಗ್ಗೂಡಿಸುವ ಒಂದು ಸುಂದರ ಕ್ಷಣ ಅಂತಾನೆ ಹೇಳ್ಬೋದು. ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ನಮ್ಮ ಕ್ಯಾಲೆಂಡರ್ನ ಒಂದೇ ದಿನದಂದು ಈ 3 ಜೀವನವನ್ನೇ ಬದಲಾಯಿಸುವ ಮೈಲಿಗಲ್ಲುಗಳು ಹೇಗೆ ಪರಿಪೂರ್ಣವಾಗಿ ಹೊಂದಾಣಿಕೆಯಾಗ್ತವೆ ಅನ್ನೋದು. ಕ್ರಿಸ್ತರತ್ನ 563ರ ವೈಶಾಖ ಮಾಸದ ಹುಣ್ಣಿಮೆಯನ್ನೇ ಭಗವಾನ್ ಬುದ್ಧನ ಜನನವಾಯಿತು. ಅದೇ ಹುಣ್ಣಿಮೆಯ ದಿನ ಅವರಿಗೆ ಜ್ಞಾನಪ್ರಾಪ್ತಿಯಾಯಿತು. ಮತ್ತೆ ಆಶ್ಚರ್ಯ ಅಂದ್ರೆ, ಅದೇ ದಿನ ಅವರು ಮಹಾಪರಿನಿರ್ವಾಣವನ್ನೂ ಹೊಂದಿದ್ರು. ಇತಿಹಾಸದಲ್ಲಿ ಇಂತಹ ಅದ್ಭುತ ಸಂಯೋಗ ನಿಮ್ಗೆ ಬೇರೆಲ್ಲೂ ಸಿಗೋದಿಲ್ಲ. ಸರಿ, ಈಗ ಬುದ್ಧನ ಆಚರಣೆಯ ಹಿಂದಿನ ಇತಿಹಾಸವನ್ನ ನೋಡಿದ್ವಿ. ಈಗ ನೇರವಾಗಿ ನಮ್ಮ ಜೀವನಕ್ಕೆ ಅನ್ವಯ ಆಗುವಂಥ ಅವರ ಪ್ರಾಯೋಗಿಕ ಪಾಠಗಳನ್ನ ನೋಡೋಣ. ಮೊದಲನೆಯದಾಗಿ ಸಂತೋಷದ ಮಾರ್ಗ, ಅಂದ್ರೆ ವರ್ತಮಾನವನ್ನ ಗೆಲ್ಲುವುದು. ಇಲ್ಲಿನ ಲಾಜಿಕ್ ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ನೋಡಿ, ನಾವೆಲ್ಲರೂ ಭವಿಷ್ಯದ ಬಗ್ಗೆ ಕನ್ಸು ಕಾಣ್ತೀವಿ ಅಲ್ವಾ? ಆ ಭವಿಷ್ಯದ ಕನಸುಗಳನ್ನ ನನಸಾಗಿಸ್ಕೊಳ್ಬೇಕು ಅಂದ್ರೆ ನಾವು ಕಳೆದುಹೋದ ಭೂತಕಾಲದಲ್ಲಿಯೇ ಮುಳುಗಿರಬಾರ್ದು. ಬದಲಾಗಿ ಆ ಹಿಂದಿನ ಅನುಭವಗಳನ್ನ ಒಂದು ಪಾಠವಾಗಿ ತಗೋಬೇಕು. ಭವಿಷ್ಯದ ಗುರಿಯನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇಟ್ಕೋಬೇಕು. ಮತ್ತೆ ಅತಿ ಮುಖ್ಯವಾಗಿ ಈ ಪ್ರಸ್ತುತ ಕ್ಷಣದಲ್ಲಿ ಅಂದ್ರೆ ನಮ್ಮ ವರ್ತಮಾನದಲ್ಲಿ ಬಹಳ ದೃಢವಾಗಿ ಹೆಜ್ಜೆ ಹಾಕ್ಬೇಕು. ಆಗ ಮಾತ್ರ ನಮ್ಗೆ ನಿಜವಾದ ಸಂತೋಷ ಸಿಗೋಕೆ ಸಾಧ್ಯ ಅಂತ ಈ ಮೂಲಗಳು ವಿವರಿಸ್ತವೆ. ಇದಾದ ನಂತರ ಬರೋ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕೋಪದ ನೈಜ ಬೆಲೆ. ಕೋಪ ಮಾಡ್ಕೊಡೋದ್ರಿಂದ ನಿಜವಾಗಿ ನಷ್ಟ ಯಾರಿಗೆ? ಇದನ್ನ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಕೋಪವನ್ನ ನಮ್ಮಲ್ಲೇ ಹಿಡಿದಿಟ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ಗೊತ್ತಾ? ಅಕ್ಷರಶಃ ಸುಡುವ ಕೆಂಡವನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನ ಬೇರೆಯವ್ರ ಮೇಲೆ ಎಸೆಯೋಕೆ ಕಾಯ್ತಿದ್ದಂತೆ. ಇಲ್ಲಿ ನಾವು ಗಮನಿಸಬೇಕಾದ ಅಸಲಿ ಸತ್ಯ ಏನಂದ್ರೆ, ಆ ಕೆಂಡ ಬೇರೆಯವ್ರ ಮೇಲೆ ಬೀಳೋದಕ್ಕಿನ್ನ ಮುಂಚೆನೇ ಅದನ್ನ ಹಿಡಿದುಕೊಂಡವರ ಕೈಯೇ ಮೊದಲು ಸುಟ್ಟು ಕರಕಲಾಗತ್ತೆ ಅಲ್ವಾ? ಇದು ನಮ್ಗೆ ನಾವೇ ಮಾಡ್ಕೊಳ್ಳುವ ಅತಿ ದೊಡ್ಡ ನಷ್ಟ. ಕೋಪದ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಸಂಬಂಧಗಳನ್ನ ಹಾಳು ಮಾಡುವ ಇನ್ನೊಂದು ಮೌನ ವಿನಾಶಕದ ಕಡೆ ಗಮನ ಹರಿಸೋಣ. ಅದೇ ಸಂಶಯದ ಅಪಾಯ. ಸಂಶಯ ಅಥವಾ ಸಂದೇಹ ಅನ್ನೋದಿದ್ಯಲ್ಲ, ಅದು ಒಂದು ಭೀಕರವಾದ ಖಾಯಿಲೆ ಇದ್ದ ಹಾಗೆ. ಈ ಖಾಯಿಲೆ ನಮ್ಮ ಮನಸ್ಸಿನೊಳಗೆ ಒಮ್ಮೆ ಬಂತು ಅಂದ್ರೆ ಸಾಕು, ನಮ್ಮ ಅತ್ಯಂತ ಆಪ್ತವಾದ ಸುಂದರವಾದ ಸಂಬಂಧಗಳನ್ನು ನಾವು ಶಂಕಿಸೋ ಹಾಗೆ ಮಾಡುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ಜೀವನದ ಎಲ್ಲಾ ಮಧುರ ಬಂಧಗಳನ್ನ ನಾವು ಶಾಶ್ವತವಾಗಿ ಕಳ್ಕೊಳ್ಳೋ ಅಪಾಯ ಎದುರಾಗುತ್ತೆ. ಹಾಗಾಗಿ ಪ್ರೀತಿಯ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂದ್ರೆ ಈ ಸಂಶಯ ಅನ್ನೋ ಖಾಯಿಲೆಯಿಂದ ನಮ್ಮ ಮನಸ್ಥಿತಿಯನ್ನ ಮುಕ್ತವಾಗಿಟ್ಟುಕೊಳ್ಳೋದು ತುಂಬಾನೇ ಮುಖ್ಯ. ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ನೈಜ ಗೆಲುವು ಮತ್ತು ಕೆಟ್ಟದ್ದರ ಅಂತ್ಯ. ಅಂದ್ರೆ ನಮ್ಮ ಆತ್ಮಬಲ ಮತ್ತು ಪ್ರೀತಿಯ ಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಈ ಹೋಲಿಕೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಬೇರೆಯವರ ಸಹಾಯ ತಗೊಂಡು ಸಾವಿರಾರು ಯುದ್ಧಗಳನ್ನ ಗೆದ್ದು ಬೀಗುವುದು ಬಹುಶಃ ಸುಲಭವಾಗಿರಬಹುದು. ಆದ್ರೆ ಯಾವುದೇ ಸ್ವಂತ ಹೋರಾಟ ಇಲ್ಲದೆ, ನಮ್ಮದೇ ಆದ ವೈಯಕ್ತಿಕ ಶಕ್ತಿಯನ್ನ ಬಳಸದೆ ಆ ಗೆಲುವು ಸಾಧಿಸಿದ್ರೆ ಆ ಎಲ್ಲಾ ಹಿಂದಿನ ಗೆಲುವುಗಳು ಅಂತಿಮವಾಗಿ ಅರ್ಥಹೀನವಾಗುತ್ತೆ. ಆದರೆ ನಿಮ್ಮ ಸ್ವಂತ ಬಲದಿಂದ, ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಒಂದೇ ಒಂದು ಯುದ್ಧವನ್ನ ಗೆದ್ರೂ ಸಹ ಅದುವೇ ನಿಜವಾದ ಅತ್ಯುನ್ನತ ಸಾಧನೆ ಅಂತ ಈ ಲೇಖನಗಳು ನಮ್ಗೆ ಹೇಳ್ತಿವೆ. ಇಲ್ಲಿ ಸಂಘರ್ಷವನ್ನ ಎದುರಿಸುವ 2 ತೀರ ವಿಭಿನ್ನ ವಿಧಾನಗಳನ್ನ ನಾವು ನೋಡ್ತಿದ್ದೀವಿ. ಬೆಂಕಿಯನ್ನ ಬೆಂಕಿಯಿಂದಲೇ ನಂದಿಸೋಕೆ ಹೋದ್ರೆ ಕೊನೆಗೆ ಉಳಿಯೋದು ಬೂದಿ ಮಾತ್ರ ಅಲ್ವಾ? ಅದೇ ರೀತಿ ಕೆಟ್ಟದ್ದನ್ನ ಕೆಟ್ಟದ್ರಿಂದಲೇ ಅಂತ್ಯಗೊಳಿಸೋಕೆ ಖಂಡಿತ ಸಾಧ್ಯವಿಲ್ಲ. ಕೇವಲ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಮಾತ್ರ ಆ ಕೆಟ್ಟದ್ದನ್ನ ಸಂಪೂರ್ಣವಾಗಿ ಕೊನೆಗೊಳಿಸುವ ನೈಜ ಸಾಮರ್ಥ್ಯ ಇರೋದು. ಇದು ನಾವೆಲ್ಲರೂ ನೆನ್ಪಿಟ್ಕೊಳ್ಳೇಬೇಕಾದ ಪಾಠ. ಕೊನೆಯದಾಗಿ ಬರೋಣ ಗುಣಾಕಾರ ಪರಿಣಾಮದ ಬಗ್ಗೆ, ಅಂದ್ರೆ ಸಂತೋಷವನ್ನು ಹಂಚಿಕೊಳ್ಳುವುದು. ಇದೊಂದು ಅದ್ಭುತವಾದ ಉದಾಹರಣೆ. ನೋಡಿ,
ಬೆಳಕು ಮತ್ತು ಶಕ್ತಿ ಹಂಚ್ಕೊಂಡಾಗ ಅದು ಎಂದಿಗೂ ಕಡಿಮೆಯಾಗುವುದಿಲ್ಲ, ಬದಲಾಗಿ ಅದು ಗುಣಾಕಾರವಾಗ್ತಾ ಹೋಗುತ್ತೆ. ಒಂದು ಉರಿಯುವ ದೀಪವು ತನ್ನ ಬೆಳಕನ್ನೇನು ಕಳೆದುಕೊಳ್ಳದೆ ಇತರ ಸಾವಿರಾರು ದೀಪಗಳನ್ನ ಬೆಳಗಿಸಿ ಇಡೀ ಕೋಣೆಯ ಪ್ರಕಾಶವನ್ನೇ ಹೆಚ್ಚಿಸುವ ಶಕ್ತಿಯನ್ನ ಹೊಂದಿದೆ. ಈ ಸುಂದರವಾದ ರೂಪಕವನ್ನ ನೇರವಾಗಿ ನಮ್ಮ ಮಾನವೀಯ ಭಾವನೆಗಳಿಗೆ, ವಿಶೇಷವಾಗಿ ನಮ್ಮ ಸಂತೋಷಕ್ಕೆ ಕನೆಕ್ಟ್ ಮಾಡಬಹುದು. ನಮ್ಮಲ್ಲಿರುವ ಖುಷಿಯನ್ನ ಬೇರೆಯವ್ರ ಜೊತೆ ಹಂಚಿಕೊಂಡಾಗ ಅದು ಖಂಡಿತ ಕರಗೋದಿಲ್ಲ. ಆ ದೀಪದ ಜ್ವಾಲೆಯಂತೆಯೇ ನಾವು ಸಂತೋಷವನ್ನ ಹಂಚಿದಷ್ಟು ಅದು ಈ ಜಗತ್ತಿನಲ್ಲಿ ಇನ್ನಷ್ಟು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸಂತೋಷವನ್ನ ಹಂಚುದೇ ಅದನ್ನ ಹೆಚ್ಚಿಸುವ ಏಕೈಕ ಮಾರ್ಗ. ನಾವು ಇವತ್ತಿನ ಈ ಧ್ಯಾನದ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಈ ಪ್ರಾಚೀನ ಜ್ಞಾನ ನಮ್ಮನ್ನ ಒಂದು ಆಳವಾದ ಆಲೋಚನೆಗೆ ದೂಡುತ್ತೆ. ಕೇವಲ ಒಂದು ದೀಪ 1000 ದೀಪಗಳನ್ನ ಬೆಳಗಿಸಬಲ್ಲ ಶಕ್ತಿ ಹೊಂದಿದ್ರೆ ಆ ಶಕ್ತಿ ನಮ್ಮೆಲ್ಲರೊಳಗೂ ಇದೆ ಅಲ್ವಾ? ಹಾಗಾದ್ರೆ ನಮ್ಮೊಳಗಿನ ಆ ಸಂತೋಷದ ಬೆಳಕಿಂದ ಇವತ್ ನಾವು ಯಾರ ಹಾದಿಯನ್ನ ಬೆಳಗಿಸಬಹುದು? ಒಮ್ಮೆ ಯೋಚಿಸಿ ನೋಡಿ. ಈ ಸ್ಫೂರ್ತಿದಾಯಕ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ.